ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ಈ ದಿವಸ ನಾಳೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ಹೊಸ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಗುತ್ತೆ. ಬಂಧುಗಳ ಸಹಕಾರ ಚೆನ್ನಾಗಿದೆ. ಓದಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇ ಮನಸ್ತಾಪ ಮಾಡಿಬಿಡುತ್ತೆ. ಸಣ್ಣ ವಿಚಾರ ಏನು ಇಷ್ಟ ಆಯ್ತಲ್ಲ, ಇಷ್ಟು ದೊಡ್ಡದಾಯ್ತಲ್ಲ ಅಂತ ಅನಿಸುತ್ತೆ. ಸಮಾಧಾನ ಇರಲಿ. ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ದೇವತಾ ಪೂಜೆ ಪುನಸ್ಕಾರಗಳು. ಈ ದಿವಸ ನಾಳೆ ಬರೀ ಇದೇ ಓಡಾಟ. ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಅಥವಾ ಇನ್ನೇನೋ ಒಂದು ಪೂಜಾ ಕಾರ್ಯ ಹೇಳಿದ್ದಾರೆ, ಇದರಲ್ಲಿ ಭಾಗಿಯಾಗೋದು. ಮಾಘ ಮಾಸ ಬೇರೆ, ಒಳ್ಳೊಳ್ಳೆ ಉತ್ಸವಗಳು, ಜಾತ್ರಾ ಉತ್ಸವ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಅಲ್ಲೆಲ್ಲ ಹೋಗಿ ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಮನಸ್ಸಿಗೆ ಸಮಾಧಾನವೂ ಇದೆ, ಆತಂಕ ಬೇಡ. ಈ ದಿವಸ ಸಾಲ ಬಾಧೆ ಆಗಬಹುದು, ಸ್ವಲ್ಪ ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಅದು ತುಂಬ ಸಹಾಯವಾಗುತ್ತೆ. ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ವಾಗ್ಬಲ ಚೆನ್ನಾಗಿರ್ತದೆ. ಕಲಾವಿದರಿಗೆ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಔಷಧ ಕ್ಷೇತ್ರಗಳಲ್ಲಿರೋರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿಸ್ಥಾನ ಅಲ್ಲಿ ಮಾಂದ್ಯವುದಿಯಾಗಿದೆ, ಹೀಗಾಗಿ ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಚೆನ್ನಾಗಿ ಯೋಚನೆ ಮಾಡೋದು, ಒಳ್ಳೆ ನಿರ್ಧಾರ ತಗೋ, ಬುದ್ಧಿವಂತ, ಯಾಕೆ ಹಿಂಗೆ ಮಾಡಿಕೊಂಡ ಅಂತ ಅನಿಸುತ್ತೆ. ಅಂಥದ್ದೊಂದು ತೊಡಕು ಉಂಟಾಗುತ್ತೆ. ಹೀಗಾಗಿ ಗುರು ಸನ್ನಿಧಾನಕ್ಕೆ, ಗುರು ಮಂದಿರಕ್ಕೆ ದಿವಸ ತಪ್ಪದೇ ಹೋಗಿ ಬನ್ನಿ. ಅಲ್ಲಿ ಒಂದು ಕಡಲೆ ಹಾಗೂ ಬೆಲ್ಲದಿಂದ ಮಾಡ್ತಕ್ಕಂಥ ಹಯಗ್ರೀವ ಪ್ರಸಾದ ನೈವೇದ್ಯ ಮಾಡಿಸಿ, ಪ್ರಸಾದ ತಗೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ದಾಂಪತ್ಯದಲ್ಲಿ ಸಮಾಧಾನ ಸೌಖ್ಯತೆಗಳನ್ನು ಕಾಣಬಹುದು. ಮನಸ್ಸು ನಿರಾಳವಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರಾಗಿ ಓಡಾಡಿ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ಹಳ್ಳಿಗಳಲ್ಲಾದರೆ ಈ ಸಾಕು ಪ್ರಾಣಿಗಳಿರ್ತಾವಲ್ಲ, ಅವುಗಳನ್ನು ಅಕಸ್ಮಾತ್ ಕುರಿ ಅಥವಾ ಕೋಳಿ ಇಂತಹ ಒಂದು ವೃತ್ತಿ ರಂಗ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಪರಿಶ್ರಮ ಇದೆ. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ವ್ಯಾಪಾರಿಗಳಿಗೂ ಹೆಚ್ಚಿನ ಸೌಖ್ಯತೆ, ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಈ ದಿವಸ ನೀವು ಕೂಡ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೆಲಸ ಮಾಡ್ತಾ ಇರೋ ಕಡೆ ಹಣದ ವ್ಯವಹಾರಗಳೇನಾದರೂ ಇದ್ದರೆ ಜಾಗ್ರತೆ ಇರಲಿ. ಮತ್ತು ನೀವು ಈ ದಿವಸ ವಿದ್ಯಾರ್ಥಿಗಳಿಗೆ ತೊಡಕಾಗಿರ್ತದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಅತಿಯಾದ ಸಿಹಿ ಸೇವನೆಯೇ ತೊಂದರೆ ಆಗಿಬಿಡುತ್ತೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಚಿತ್ತಶುದ್ಧಿಕರಾಯ ನಮಃ. ಈ ಮಂತ್ರ ಹೇಳ್ಕೊಂಡ್ರೆ ಚಿತ್ತ ಚಾಂಚಲ್ಯವಿರೋದಿಲ್ಲ, ಮನಸ್ಸು ಸಮಾಧಾನವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.